ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ ಇವಾಗ ಕುಂಭರಾಶಿಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಸಂಪೂರ್ಣ ರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮಲ್ಲಿ ಅನೇಕರು ತಿಳಿದಿರದ ಒಂದು ಅತಿ ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ಹೇಳಲು ಹೋಗುತ್ತಿದ್ದೇನೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ದೇವರುಗಳು ಬರುತ್ತಾರೆ ಎಂಬುದು ನಿಮಗೆ ಗೊತ್ತೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ಬದಲಾಗುವ ಶಕ್ತಿ ಅವರಿಗೆ ಇದೆ. ಆ ದೇವರುಗಳ ಕೃಪೆ ತೋರಿದರೆ ನಿಮ್ಮ ಜೀವನ ರಾಜರಂತೆ ವೈಭವದಿಂದ ತುಂಬಬಹುದು. ಆದರೆ ಅವರು ಕೋಪಗೊಂಡರೆ ಕ್ಷಣದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯೂ ನಿಮಗೆ ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಜವಾಗಿಯೂ ದೇಹದ ಮೇಲೆ ನಡುಕ ಮೂಡುತ್ತದೆ. ಆ ದೇವರುಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಆಗಮಿಸುತ್ತಾರೆ ಮತ್ತು ಏಕೆ? ಕುಂಭರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷ ಅನುಗ್ರಹವಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 2 ದೇವರುಗಳ ಪಾತ್ರ ಅತ್ಯಂತ ಆಳವಾದದ್ದು ಹಾಗೂ ರಹಸ್ಯಗಳಿಂದ ತುಂಬಿದೆ. ಈ ದೇವರುಗಳು ಇದುವರೆಗೂ ನಿಮ್ಮ ಜೊತೆಯಲ್ಲಿದ್ದರೆ ಬಹುಶಃ ನಿಮ್ಮ ಜೀವನ ಈಗಾಗಲೇ ಚೂರಾಗಿ ಹೋಗುತ್ತಿತ್ತು. ನಿಮ್ಮ ಮೇಲೆ ಬಂದ ಪ್ರತಿಯೊಂದು ದೊಡ್ಡ ಸಂಕಷ್ಟದಿಂದಲೂ, ಪ್ರತಿಯೊಂದು ಅನಿರೀಕ್ಷಿತ ವಿಪತ್ತಿನಿಂದಲೂ ಇವರೇ ನಿಮ್ಮನ್ನು ರಕ್ಷಣೆ ನೀಡಿದ್ದಾರೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯಗಳು ಎದುರಾದವೋ ಆ ಕ್ಷಣದಲ್ಲಿ ಆ ದೇವರುಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಕಾಪಾಡಲು ಧಾವಿಸಿ ಬಂದಿದ್ದಾರೆ. ನೀವು ಇದನ್ನೆಲ್ಲ ಕೇವಲ ಆಕಸ್ಮಿಕ ಘಟನೆ ಎಂದುಕೊಂಡರೂ ವಾಸ್ತವದಲ್ಲಿ ಕುಂಭರಾಶಿಯವರ ಮೇಲೆ ಈ ದಿವ್ಯ ದೇವರುಗಳ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ ಎಂಬುದೇ ಅಚಲ ಸತ್ಯ. ಕುಂಭರಾಶಿಯವರೇ, ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಅನೇಕ ಜನರು ಇದ್ದಾರೆ. ನಿಮ್ಮ ಯಶಸ್ಸು ಅವರಿಗೆ ಸಹಿಸದ ನೋವಿನಂತೆ ತೋರುತ್ತದೆ ಮತ್ತು ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ, ಮಂತ್ರ, ಕಪ್ಪು ಮಾಯೆ ಹಾಗೂ ನಕಾರಾತ್ಮಕ ಪ್ರಯೋಗಗಳನ್ನು ಕೂಡ ಮಾಡಿಸಿರುವುದುಂಟು. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಪ್ರಾಣಕ್ಕೂ ಅಪಾಯ ಉಂಟು ಮಾಡಲು ಪ್ರಯತ್ನಿಸಿದ ಘಟನೆಗಳು ನಡೆದಿವೆ. ಆದರೆ ಯಾರ ಮೇಲೂ ಈ 2 ದಿವ್ಯ ದೇವರುಗಳ ಆಶೀರ್ವಾದ ಇರುತ್ತದೆಯೋ ಅವರು ಒಂದು ಕೂದಲಿಗೂ ಸಹ ಯಾರು ಹಾನಿ ಮಾಡಲಾರರು. ಕುಂಭರಾಶಿಯವರೇ, ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ. ನಿಮ್ಮನ್ನು ರಕ್ಷಿಸುವ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲಿದೆ. ಕುಂಭರಾಶಿಯವರೇ, ಮುಂದೆ ಬರುತ್ತಿರುವ ಈ 4 ದಿನಗಳು ಅಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ದಿನಗಳಾಗಿವೆ. ಈ 4 ದಿನಗಳಲ್ಲಿ ನೀವು ಎಂದಿಗೂ ಕಲ್ಪಿಸಿರದಂತಹ ಅದ್ಭುತ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಧನ, ಯಶಸ್ಸು ಹಾಗೂ ಸಂತೋಷಗಳು ನಿಮ್ಮ ಜೀವನದಲ್ಲಿ ಮಳೆಯಂತೆ ಸುರಿಯಲಿದೆ. ಆದರೆ ಎಚ್ಚರವಾಗಿರಿ, ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳ ಮಧ್ಯೆ ಸಕ್ರಿಯರಾಗುವ ಸಂಭವವೂ ಇದೆ. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಯೋಚಿಸಿ ವಿವೇಕದಿಂದಲೇ ಮುಂದೂಡುವುದು ಅತ್ಯಂತ ಅಗತ್ಯವಾಗಿದೆ. ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ಬದಲಾಗಿ ನಿಮ್ಮ ಅತ್ಯಂತ ಹತ್ತಿರದಲ್ಲಿ ಇರುವ ವ್ಯಕ್ತಿಯೇ ಆಗಿದ್ದಾರೆ. ಸದಾ ಸಿಹಿ ಮಾತುಗಳನ್ನು ಆಡುತ್ತಾ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವನೇ ಆ ವ್ಯಕ್ತಿ. ಕಳೆದ ಹಲವು ವರ್ಷಗಳಿಂದ ಅವರು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಸಂಚುಗಳನ್ನು ರೂಪಿಸುತ್ತಿದ್ದಾನೆ. ಆದರೆ ಈಗ ಅವನ ಕಾಲ ಮುಗಿಯಲಿರುವುದು ನಿಶ್ಚಿತವಾಗಿದೆ. ಏಕೆಂದರೆ ಆ ದಿವ್ಯ ದೇವರುಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಸಮೀಪಿಸುತ್ತಿದೆ ಮತ್ತು ನ್ಯಾಯ ತನ್ನ ದಾರಿಗೆ ಬರುತ್ತಿದೆ. ಕುಂಭರಾಶಿಯವರೇ, ಈಗ ಮಹಾ ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ದೇವರುಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳೇ. ಕಳೆದ 4 ವರ್ಷಗಳಿಂದ ನಾಗದೇವತೆಗಳು ನಿರಂತರವಾಗಿ ನಿಮ್ಮ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ಪ್ರತಿಯೊಂದು ತಾಂತ್ರಿಕ ಯೋಗವನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಕಾಣದ ಶಕ್ತಿಯಾಗಿ ಅವರು ಸದಾ ನಿಮ್ಮ ಸುತ್ತ ಕವಚದಂತೆ ನಿಂತಿದ್ದಾರೆ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು, ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳು ನೀಡಲು ನಾಗದೇವತೆಗಳು ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ಶುಭ ಕಾಲ ಆರಂಭವಾಗುತ್ತಿರುವ ಸೂಚನೆ ಇದಾಗಿದೆ.
ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಗದೇವತೆಗಳ ಕೃಪೆ ಸದಾ ಇರಬೇಕೆಂದರೆ ನೀವು ತಕ್ಷಣವೇ 2 ತಪ್ಪುಗಳನ್ನು ಮಾಡುವುದು ನಿಲ್ಲಿಸಬೇಕು. ಮೊದಲನೆಯದು, ಯಾವುದೇ ಸಮಯದಲ್ಲಿ ಹಾವು ಕಾಣಿಸಿದರೆ ಅದನ್ನು ಎಂದಿಗೂ ಕೊಲ್ಲಬಾರದು. ಸಾಧ್ಯವಾದಷ್ಟು ಸುರಕ್ಷಿತ ರೀತಿಯಲ್ಲಿ ಅದನ್ನು ದೂರ ಬಿಡಿಸುವುದು ಪ್ರಯತ್ನ ಮಾಡಬೇಕು. ಹಾವುಗಳನ್ನು ಹಾನಿಗೊಳಿಸುವುದು ನಾಗದೇವತೆಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು. ಎರಡನೆಯದು, ನಾಗದೇವತೆಗಳಿಗೆ ಹಾಲನ್ನು ಅರ್ಪಿಸುವುದನ್ನು ಎಂದಿಗೂ ಮರೆಯಬಾರದು. ಪ್ರತಿ ತಿಂಗಳು ಪೂರ್ಣಿಮೆಯ ದಿನ ನಾಗದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಹಾಲನ್ನು ಸಮರ್ಪಿಸಿ. ಈ ಸಣ್ಣದಾಗಿ ಕಾಣುವ ಉಪಾಯವೇ ನಿಮ್ಮ ಜೀವನದಲ್ಲಿರುವ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡಿ ಶಾಂತಿ, ರಕ್ಷಣೆ ಮತ್ತು ಶುಭ ಫಲಗಳನ್ನು ತರಬಲ್ಲ ಶಕ್ತಿಯನ್ನಿಟ್ಟಿದೆ. ಕುಂಭರಾಶಿಯವರೇ, ಸುಮಾರು 600 ವರ್ಷಗಳ ನಂತರ ಶನಿ ದೇವರು ತನ್ನ ಅತ್ಯಂತ ವಿಶೇಷವಾದ ಉಲ್ಟಾ ಚಲನೆ ನಡೆಸುತ್ತಿದ್ದಾರೆ ಮತ್ತು ಅವರ ಪರಿಣಾಮವಾಗಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಈ ಸಮಯ ಮೊದಲ ನೋಟಕ್ಕೆ ಭಯಾನಕವಾಗಿಯೂ ಗೊಂದಲಕರವಾಗಿಯೂ ಕಾಣಬಹುದು, ಆದರೆ ಇದೇ ಸಮಯ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ತರುವ ಶಕ್ತಿಯನ್ನು ಹೊಂದಿದೆ. ಶನಿ ಮತ್ತು ರಾಹುಗಳ ವಿಶೇಷವಾದ ಕೃಪೆಯಿಂದ ನಿಮ್ಮ ದೀರ್ಘಕಾಲದ ದುಃಖ, ಸಂಕಷ್ಟ ಮತ್ತು ಅಡಚಣೆಗಳು ಅಂತ್ಯ ಬರೆಯಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ಸಂಭವಿಸಲಿದೆ. ಈ ಬದಲಾವಣೆಗಳು ನಿಮಗೆ ಗೌರವ, ಸ್ಥಿರತೆ, ಧನ, ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲಿವೆ. ನಿಜಕ್ಕೂ ನೀವು ಅರ್ಹರಾಗಿರುವ ಎಲ್ಲವೂ ಈಗ ನಿಮ್ಮ ಕಡೆಗೆ ಬರುತ್ತಿರುವ ಸಮಯ. ಇದು ಕುಂಭರಾಶಿಯವರೇ, ನಿಮ್ಮ ಭಾವನಾತ್ಮಕ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯೂ ಹೌದು ಮತ್ತು ಕೆಲವೊಮ್ಮೆ ಅದೇ ನಿಮ್ಮ ದುರ್ಬಲತೆಯೂ ಆಗುತ್ತದೆ. ಬುಧ ಮತ್ತು ಶುಕ್ರ ಗ್ರಹಗಳು ದುರ್ಬಲವಾಗಿರುವ ಸಮಯದಲ್ಲಿ ಜನರು ನಿಮ್ಮ ಸೌಮ್ಯತೆ ಮತ್ತು ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಬುಧ ಗ್ರಹವನ್ನು ಬಲಪಡಿಸಲು ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವಾಗಿದೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ, ನಿರ್ಧಾರ ಸಾಮರ್ಥ್ಯ ಮತ್ತು ಮಾತಿನ ಪ್ರಭಾವ ಹೆಚ್ಚುತ್ತದೆ. ಅದೇ ರೀತಿ ಶುಕ್ರ ಗ್ರಹವನ್ನು ಶಕ್ತಿಶಾಲಿಯಾಗಿಸಲು ಸದಾ ಸ್ವಚ್ಛವಾದ ಬಿಳಿ ರುಮಾಲನ್ನು ಇಟ್ಟುಕೊಳ್ಳಿ, ಸೌಮ್ಯವಾದ ಪರ್ಫ್ಯೂಮ್ ಬಳಸಿರಿ ಮತ್ತು ಒಳ್ಳೆಯ ಗಡಿಯನ್ನು ಧರಿಸಿ. ಈ ಸರಳ ಆದರೆ ಪರಿಣಾಮಕಾರಿಯಾಗಿ ಉಪಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಆಕರ್ಷಣೆ ತಂದುಕೊಟ್ಟು ನಿಮ್ಮ ಭಾಗ್ಯವನ್ನು ಹೊಳೆಯುವಂತೆ ಮಾಡುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡೋದ್ರಲ್ಲ ಸ್ನೇಹಿತರೆ, ಕುಂಭರಾಶಿಯವರಿಗೆ ಯಾವೆರಡು ದೇವತೆಗಳ ಆಶೀರ್ವಾದ ಸದಾ ಇರುತ್ತೆ, ಯಾರು 2 ದೇವತೆಗಳು ನಿಮ್ಮನ್ನು ಕಾಪಾಡುತ್ತಿದ್ದಾರೆ, ಕಷ್ಟದಲ್ಲಿ ನಿಮ್ಮನ್ನು ಕೈ ಹಿಡಿದಿದ್ದಾರೆ ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿ ವಿಷಯ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ. ಹಾಗಾಗಿ ಆ ದೇವತೆಗಳ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಆ ದೇವತೆಗಳು ಕಂಡ್ರೆ ಯಾವ ರೀತಿ ನೀವು ನಡೆದುಕೊಳ್ಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಆ ದೇವತೆಗಳಿಗೆ ಅಡ್ಡಿ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಜೀವನದಲ್ಲಿ ನೀವು ಖಂಡಿತ ಆ ದೇವತೆಗಳನ್ನು ಪೂಜೆ ಮಾಡಿ, ನಿಮಗೆ ಖಂಡಿತ ಶುಭ ಫಲವನ್ನು ಕೊಡ್ತಾರೆ. ಅವರು ನಿಮ್ಮ ಕೈ ಹಿಡಿದು ಕಾಪಾಡ್ತಾರೆ ಯಾವಾಗಲೂ ನಿಮ್ಮನ್ನು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವಾಗ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ ರಾಯರು ಎಲ್ಲರನ್ನು ಕಾಪಾಡಲಿ ಅಂತ ಆ ರಾಯರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ರಾಯರನ್ನು ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ರಾಯರನ್ನು ತುಂಬ ನಂಬಿದ್ದೀನಿ. ಯಾರನ್ನು ನೊಂದವರನ್ನು ಕೈ ಹಿಡಿತಾರೆ ನಮ್ಮ ರಾಯರು, ಯಾರನ್ನು ಕೈ ಬಿಡೋದಿಲ್ಲ. ಹಾಗಾಗಿ ನಮ್ಮ ರಾಯರು ಇದ್ದಾರೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿದ್ದಾವೆ. ರಾಯರು ಯಾರನ್ನೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಧನ್ಯವಾದಗಳು.